ತಂದೆಯ ಆಸೆಯಿಂದ ತಂದೆಯವರು ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ ನೀವು ಇನ್ಸ್ಬೇಕಾಗುತ್ತೆ ಅಂತ ನಮ್ಗೆ ಗೊತ್ತಿರೋ ಅದೊಂದು ಮಾಹಿತಿ ಅಷ್ಟೇ. ಸೊ ನಿಮ್ ತಂದೆಯವರು ಕೂಡ ಪೊಲೀಸ್ ಆಗಿದ್ರು ಅಂತ ಕೇಳ್ಬೋದು. ಎಕ್ಸಾಕ್ಟ್ಲಿ ಸರ್. ಅವರು 1992 ಅಲ್ಲಿ KSRP ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಷನ್ ಆಗ್ತಾರೆ. ಆದ ನಂತರ ಡ್ಯೂ ಟು ಸಮ್ ರೀಸನ್ಸ್ ಅವರು ಟ್ರೈನಿಂಗ್ ಮುಗಿಸಿದಾದ್ಮೇಲೆ ಮತ್ತೆ ಊರಿಗೆ ಬಂದು ಮತ್ತೆ ಊರಲ್ಲಿರೋ ಕೆಲಸಗಳನ್ನೇ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾರೆ ಸರ್. ಅವ್ರು ಬಿಡ್ತಾರೆ ಅವರು. ಅದಾದ್ಮೇಲೆ ನಾನು ಮುಂಚೆ ಅವ್ರಿಗೆ ನಾನೇನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂತ ಏನಿರ್ಲಿಲ್ಲ. ಬಟ್ ಯಾವಾಗ ಈ ಕಾಲ್ಫಾರ್ಮ್ ಆಗಿ ನಮ್ಮ ಊರಲ್ಲಿ ಒಂದಿಷ್ಟು ಜನ ಸಬ್ ಇನ್ಸ್ಪೆಕ್ಟರ್ ಆದ್ಮೇಲೂ ಕೂಡ ನನ್ನ ಪರ್ಸನಾಲಿಟಿ ನೋಡಿ ನಿನಗೆ ಅದು ಸೂಟ್ ಆಗುತ್ತೆ, ನಿನಗೆ ಮಾಡೋ ಕೆಪಾಸಿಟಿ ಇದೆ, ಸೊ UPSCಗೂ ಟ್ರೈ ಮಾಡು, UPSC ಮಾಡಿದ್ರು ನೀನು ಮಾಡಕ್ ನಿಂತಾನೆ ಮಾಡ್ಬೋದು ಅಂತಾನೆ ಅವ್ರು ಮೋಟಿವೇಶನ್ ಮಾಡ್ತಿದ್ರು. ಬಟ್ ನಮಗೆ ಬೇಗ ಒಂದು ಜಾಬ್ ಸಿಗ್ಲಿ ಅನ್ನೋದೊಂದು ಇದ್ದಿತ್ತು, ಆತುರತೆ ಇತ್ತಲ್ಲ. ಅವಾಗ ಸಬ್ ಇನ್ಸ್ಪೆಕ್ಟರ್ ಆಗಂತಾನು ನಮ್ಮ ತಂದೆ ಹೇಳಿದ್ರು. ಸೊ ಹಾಗಾಗಿ ಇದನ್ನ ಟ್ರೈ ಮಾಡೋಣ ಫಸ್ಟ್, ಆಮೇಲೆ ಸೆಲೆಕ್ಷನ್ ಆದ್ಮೇಲೆ ಮುಂದೆ ನೋಡೋಣ UPSC ಅಂತ ಹೇಳಿ ಒಂದು ಥಾಟ್ ಬಂತು. ಸೊ ಪ್ರೊಸೆಸ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಕಾಲ್ಫಾರ್ಮ್ ಆಗಿತ್ತು. ಹಾಗಾಗಿ ಸೆಲೆಕ್ಷನ್ ಆಗಿ ತಂದೆಯವ್ರು ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ಎಕ್ಸಾಕ್ಟ್ಲಿ. ನಮ್ಮ ತಂದೆ ಅವ್ರಿಗೆ ನನ್ನ ಈ ಸಬ್ ಇನ್ಸ್ಪೆಕ್ಟರ್ ಐ ಥಿಂಕ್ ನಮ್ಮ ಮಮ್ಮಿನ್ ಬಿಟ್ರೆ ನಮ್ಮ ತಂದೆನೆ ಅತಿ ಹೆಚ್ಚು ಖುಷಿ ಪಡೋರು ನನ್ನ ಈ ಇನ್ಫಾರ್ಮಲ್ ನೋಡಕ್ಕೆ. ಬಟ್ ಆಲ್ರೆಡಿ 2 ವರ್ಷ ಆಯ್ತು ನಾನು ಅವ್ರು ಕಳ್ಕೊಂಡೀಗ. ಸೊ ಅವ್ರು ಇಲ್ಲ ಅಂದ್ರೂ ಕೂಡ ನನಗೆ ಅವ್ರು ನನ್ನ ನೋಡ್ತಿದ್ದಾರೆ, ಅವ್ರು ನನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಮತ್ತೆ ಹಾಗೆ ನನ್ನ ಏಳಿಗೆಗೂ ಕೂಡ ಅವ್ರು ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂತ ಮನೋಭಾವನೆ ಕೂಡ ನಮ್ಗೆ ಇವಾಗ. ನಿಮ್ದು ಹಳೆ 2 ಸ್ಪೀಚ್ಗಳಲ್ಲೂ ನೀವು ನಿಮ್ ತಂದೆಯವ್ರ ಬಗ್ಗೆನೇ ಮಾತಾಡಿದ್ದನ್ನ ಕೇಳಿದೆ. ಅವ್ರು ಹೇಳಿದ್ರು ಅದಕ್ಕೋಸ್ಕರ ನಾನು ಆದೆ, ಅವರಿಂದಾನೇ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗೋದಕ್ಕೆ ಸಾಧ್ಯ ಆಯ್ತು ಅಂತ. ನಿಮ್ ತಂದೆಯವರ ಮಾತು ಅವ್ರನ್ನ ನೆನಪಿಸ್ಕೊಂಡು ಸರ್ ಖಂಡಿತ. ಒಂದೇನಂದ್ರೆ ನಾನು 2017ರಲ್ಲಿ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದೆ ಸರ್. 2017ರಲ್ಲಿ ಫಸ್ಟ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಇಂಟರ್ವ್ಯೂ ಬರುತ್ತೆ. ಇಂಟರ್ವ್ಯೂ ಫೇಲ್ ಆದಾಗ ಫುಲ್ ನಾನು ಡಿಪ್ರೆಷನ್ಗೆ ಹೋಗಿದ್ದೆ. ಹೌದು ಸರ್. ಡಿಪ್ರೆಷನ್ ಇನ್ ದ ಸೆನ್ಸ್ ಅಂದ್ರೆ ನನಗೆ ಅದನ್ನ ಓವರ್ಕಮ್ ಮಾಡಕ್ ಆಗಲಿಲ್ಲ. ಆ ಫೇಲ್ಯೂರ್ ಅನ್ನ ಓವರ್ಕಮ್ ಮಾಡಕ್ಕೆ ನನಗೆ ಬಹಳ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಅವಾಗ ನಮ್ಮ ತಂದೆ ಹೇಳಿದ್ದು ಒಂದೇ ಮಾತು, ಲೈಫಲ್ಲಿ ಇದನ್ನೇ ಮಾಡಬೇಕು ಅಂತ ನಾನು ಇನ್ನೂ ಫೋರ್ಸ್ ಮಾಡಕ್ಕಿಲ್ಲ, ಹೌದಾ, ನಿನಗೆ ಅದು ಸಾಧ್ಯ ಇದೆ ಅನ್ನೋ ಕಾರಣಕ್ಕೆ ತಂದ್ಕೊಡ್ತೀನಿ ನಿಮ್ಗೆ ಹೇಳಿದ್ರು ಅವರು. ನಾನು ಹೇಳಿದ್ರು ಇದನ್ನ ನಿನಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿನ್ ಜೀವನ ಕಟ್ಕೊಳಕ್ಕೆ ಸಾಕಷ್ಟು ಅವಕಾಶ ಇದೆ. ನಾನ್ ಬೇಕಿದ್ರೆ ನಾವು ಅಂದ್ರೆ ನಮ್ ಮುಂಚೆಯಿಂದನೂ ಡೈರಿ ಫಾರ್ಮಿಂಗ್ ಮಾಡ್ಕೊತ ಬಂದವ್ರು, ಹೈನುಗಾರಿಕೆ ಮಾಡ್ಕೊತ ಬಂದವ್ರು. ಇದಿಲ್ಲ ಅಂದ್ರೂ ಒಂದು 50 ಎಕರೆ ಮಾಡ್ಕೊಡ್ತೀನಿ ನಾನು, ಜೀವನ ಕಟ್ಕೊಳಕ್ಕೆ ನೀನು ತಲೆ ಕಟ್ಸ್ಕೋಬೇಡ, ಓದು ನಿನ್ಗೆ ಆಗತ್ತೆ ಅನ್ನೋದಂತ ಒಂದು ಮೋಟಿವೇಶನ್. ಸರ್, ಸಾಧನೆ ಮಾಡ್ಬೇಕಂತ ಮುಂದೆ ಹೋದ್ರು ಬೆನ್ ತಟ್ಟ ಒಬ್ಬ ತಂದೆ ಇರ್ಬೇಕಂತ ಖಂಡಿತ ಸರ್. ನಮ್ಮ ಲೈಫ್ ಅಲ್ಲಿ ಅವರಂತ ಸಪೋರ್ಟಿವ್ನೆಸ್ ಮತ್ತೆ ನಮ್ಮ ಏಳಿಗೆಯನ್ನ ನಮ್ಮ ಯಶಸ್ಸನ್ನ ನೋಡಿ ಖುಷಿ ಪಡುವಂತ ವ್ಯಕ್ತಿ ಯಾರು ಸಿಗಲ್ಲ ಸರ್. ಇವಾಗ ನಮ್ಗೆ ಎಷ್ಟೋ ಸರಿ ಅನ್ಸುತ್ತೆ, ನನಗೆ ಇಲ್ಲಿರುವಂತ ಕೆಲಸ ಮಾಡಿದಾಗ ನಂಗೆ ಸಿಗುವಂತ ಪ್ರಶಂಸೆಯನ್ನ ನೋಡಿದಾಗ ಅಥವಾ ಜನ ನನ್ನ ನೋಡಿ ಖುಷಿ ಪಡೋದಾಗಿರ್ಲಿ, ಅದನ್ನೆಲ್ಲ ನೋಡಿದಾಗ ನನ್ನ ತಂದೆ ನೋಡಿದ್ರೆ ಇನ್ನೂ ಬಹಳ ಖುಷಿ ಪಡ್ತಿದ್ರು. ಅವ್ರು ಖುಷಿ ಪಟ್ಟಿದ್ದನ್ನ ನೋಡಿ ನನಗೆ ಖುಷಿ ಆಗ್ತಿತ್ತಲ್ಲ ಅಂತ ಬಹಳ ಸರಿ ಕಾಡುತ್ತೆ. ಈಗ ಎರಡೂನು ನಮ್ಮ ತಾಯಿ ಖುಷಿಯಲ್ಲೇ ನೋಡ್ತಾ ಇದ್ದೀನಿ ನಾನು. ಸೊ ಮತ್ತೆ ಅವರೆಲ್ಲೋ ಒಂದು ಕಡೆಯಿಂದ ನೋಡ್ತಿದ್ದಾರೆ ಅನ್ನುವಂತಹ ಆಸೆ ಇದೆ ನನಗೆ, ಈಗ ನೋಡ್ತಿದ್ದಾರೆ ಅನ್ನುವಂತ ಹೋಪ್ಸ್ ಇದೆ ನನಗೆ. ಖಂಡಿತ ಸರ್, ಅವರ ಮಾತಿನ ನಡೀತಿರೋದ್ರಿಂದ ಅವ್ರಿಗೆ ಖುಷಿ ಆಗಿದೆ ಖಂಡಿತ.